ಗುರು, ನಾನು ಮೊದಲೇ ಹೇಳಿದ್ದೆ ದುರ್ಗಂ ಜಾತ್ರೆ ಒಳಗೆ ಕಬಡ್ಡಿ ಅದಾವಂತ. ಈ ಕಬಡ್ಡಿ ಪಂದ್ಯಾವಳಿ ಒಳಗೆ ಭಾಗವಹಿಸಲಿಕ್ಕೆ ಪ್ರೋ ಕಬಡ್ಡಿ ಒಳಗೆ ಭಾಗವಹಿಸಿದ ಬೆಂಗಳೂರು ಬುಲ್ಸ್ ನ ಸ್ಟಾರ್ ಆಟಗಾರರು ಕೂಡ ಭಾಗವಹಿಸಿದ್ದ ಅಂದ್ರೆ ನೀವು ನಂಬ್ತೀರಾ? ನಮಸ್ಕಾರ ಸೌಕರ, ನಾನು ನಿಮ್ಮ ಮಿಸ್ಟರ್ ಇಮಾಮ್. ದುರ್ಗಂ ಜಾತ್ರೆ ಒಳಗೆ ಒಂದಿನ ಕ್ರಿಕೆಟ್, ಒಂದಿನ ರಾತ್ರಿ ನಾಟಕ, ಇವತ್ತು ಲಾಸ್ಟ್ ಡೇ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಅದಕ್ಕೆ ನಾನು ಶಿಸ್ತು ಪೈಕಿ ಊಟ ಮಾಡಿ ಬೆಳತನ ಕಬಡ್ಡಿ ನೋಡ್ಬೇಕಂತ ಹೋಗಿದ್ದೆ. ಫಸ್ಟ್ ರೌಂಡ್ ಕಬಡ್ಡಿ ನೋಡಕ್ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ. ಈಗ ಬಂದು ಕೌದಿ వచ్చి ಮಕ್ಕಬೇಕಂತ ಮನಸ್ಸು ಮಾಡಿದ್ದೆ. ಸೆಕೆಂಡ್ ರೌಂಡ್ ಬೆಂಗಳೂರು ಬುಲ್ಸ್ ನ ಸ್ಟಾರ್ ಆಟಗಾರ ಕೂಡ ಬಂದಿದ್ದ ಅಂತ ಗಾಳಿ ಸುದ್ದಿ ಬಂದ. ನಾ ಸುಳ್ಳು ಹೇಳಕ್ ಕುಂತಾರಂತ ಮಾಡಿದ್ದೆ. ಬಟ್ ನಿಜವಾಗ್ಲೂ ಅದ ಟೈಮ್ನಾಗ ಗಣೇಶ್ ಬ್ರೋ ಬೈಕ್ ಹಾಕೊಂಡು ಬಂದ್ಬಿಟ್ಟು ಆಗಿದ್ದಾಗಿಲ್ಲ. ನಾವು ನಂತ ಇವತ್ತು ಬೆಳ್ಳತ್ತನ ಗಣೇಶ್ ಬ್ರೋದ್ ಕಬಡ್ಡಿ ಆಟ ನೋಡಿದ್ರ ಆತಂತ ತೀರ್ಮಾನ ಮಾಡಿಬಿಟ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಕ್ಕೆ ಇನ್ನೂ ಟೈಮ್ ಇತ್ತು. ನಿದ್ದಿ ಬೇರೆ ಬರಾಕ್ ಕುಂತಿತ್ತು. ಅದ ಟೈಮ್ ಸರ್ ಬೈ ಭಾರಿ ಎಂಟರ್ಟೈನ್ಮೆಂಟ್ ಮಾಡಿದ್ದ. ಬಾಯಿ ಮಾಡಿರೋ ಎಂಟರ್ಟೈನ್ಮೆಂಟ್ ಮತ್ತೆ ಇತ್ತನ ಕಬಡ್ಡಿ ಮೇಲಿರೋ ಕ್ರೇಜ್ ಗೆ ಬಂದಿರೋ ನಿದ್ದೆ ಎಲ್ಲ ಎಕ್ಕಡೆ ಹೋಯ್ತು ಅನ್ನೋದ ಗೊತ್ತಾಗಿಲ್ಲ. ಒತ್ತಾಯಿಂದ ಗಣೇಶ್ ಬ್ರೋನ ಕಣಕ್ಕಿಳಿದ. ಗಣೇಶ್ ಬ್ರೋ ಆಡಿದ ಆಟ ಮಾತ್ರ ಜಬರ್ದಸ್ತ್ ಆಗಿತ್ತು. ಬಿಜಾಪುರ ತಂಡದ ಪರ ಕಣಕ್ಕಿಳಿದಿದ್ದ ಗಣೇಶ್ ಬ್ರೋ ಹಂಗಿಂಗ್ ಮಾಡಿ ಲೀಗ್ನ ಎಲ್ಲಾ ಪಂದ್ಯಾವಳಿಗಳು ಮುಗಿದು ಫೈನಲ್ ಪಂದ್ಯಕ್ಕೆ ಎರಡು ಬಲಿಷ್ಠ ತಂಡಗಳಾದ ಬಿಜಾಪುರ ವರ್ಸಸ್ ತೆಗ್ಗಿ ತಂಡಗಳು ಪ್ರವೇಶ ಮಾಡಿದ್ವು. ಆಲ್ಮೋಸ್ಟ್ ಆಲ್ ಎಲ್ಲಾ ಜನ ಬಿಜಾಪುರ ತಂಡನ ಸ್ಟ್ರಾಂಗ್ ಐತಿ, ಬಲಿಷ್ಠ ಆಟಗಾರ ಅದರ, ಈ ಸಲ ಕಪ್ ನಮ್ದೇ ಅಂತ ಕಾಸಿ ಬೀಗ್ತಾರ ಅಂತ ಮಾಡಿದ್ರು. ಬಟ್ ತೆಗ್ಗಿ ತಂಡದ ಆಟಗಾರ ಯಾವ ತಂಡಕ್ಕಿಂತಲೂ ಕಡಿಮೆ ಇಲ್ಲ ಅಂತ ಹೇಳಿ ಬಲಿಷ್ಠ ಬಿಜಾಪುರ ತಂಡಕ್ಕೆ ಸೋಲಿನ ರುಚಿ ತೋರಿಸಿದ್ರ ಮೂಲಕ 30,000 ಮತ್ತು ಒಂದು ಕಪ್ ಎತ್ತಿ ಹಿಡಿದರ ಮೂಲಕ ವಿಜಯಶಾಲಿ. ಇವತ್ತಿಗಿಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಟುಮಾರೋ.